ಅಸ್ಸಲಾಂ ವಲೈಕುಮ್, ನಮಸ್ತೆ. ಇದು ನಮ್ಮ ಬನ್ನೂರಿನ ಫುಟ್ಬಾಲ್ ಮೈದಾನ. ಇಲ್ಲಿ ಆಟ ಆಡೋಕ್ಕೆ ಅಂತ ಒಂದು ಮೈದಾನ ಸರಿ ಇಲ್ಲ. ಸುಮಾರು ಮಕ್ಕಳು ಇಲ್ಲಿ ಆಡ್ತಾರೆ. ಇದು ಸ್ವಚ್ಛ ಆಗಿಲ್ಲ, ತುಂಬ ಅಂದರೆ ತುಂಬ ಗಲೀಜಿದೆ. ಸ್ವಚ್ಛ ಮಾಡೋರಿಲ್ಲ ಇಲ್ಲಿ. ನೀವು ದಿನ ಆಡ್ತೀರಲ್ಲ ಬನ್ನೂರಲ್ಲಿ ಫುಟ್ಬಾಲ್ ಮೈದಾನದಲ್ಲಿ, ಸ್ವಲ್ಪ ಕ್ಲೀನ್ ಇಲ್ಲ. ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ ನೀವು? ಏನು ಹೇಳೋದು ನಾವು ಅರ್ಥ ಆಗೋದಿಲ್ಲ. ಯಾಕಂದರೆ ಇರೋದು ಬನ್ನೂರಿಗೆ ಇದು ಒಂದೇ ಒಂದು ಗ್ರೌಂಡು. ಬನ್ನೂರು ಹೋಬಳಿಗೆ ಇದು ಇರೋ ಒಂದು ಗ್ರೌಂಡ್ಗೆ ನಮ್ಗೆ ಕ್ಲೀನಾಗಿ ರೆಡಿ ಮಾಡಿಕೊಡೋರಿಲ್ಲ. 24 ಫಂಕ್ಷನ್ಗಳು ಮಾಡ್ತಾರೆ. ರಾಜಕೀಯದವ್ರು ಏನೇನು ಬೇಕು ಎಲ್ಲದಕ್ಕೂ ಬಳಸ್ಕೊತಾರೆ. ಬಟ್ ಇದನ್ನು ನಮಗೆ ರೆಡಿ ಮಾಡಿಕೊಡೋದಿಲ್ಲ. ಮುನ್ಸಿಪಾಲ್ಟಿಯವರು ಪ್ರತಿ ವರ್ಷ ಈ ಜಾತ್ರೆಗೂ ಕೊಡ್ತಾರೆ, ಎಲ್ಲದಕ್ಕೂ ಕೊಡ್ತಾರೆ. ಕೊಳ್ಳಿ ಇರೋದೊಂದು ಗ್ರೌಂಡು, ಕೊಳ್ಳಿ ಬೇಡ ಅನ್ನೋದಿಲ್ಲ. ಕೊಟ್ಟ ಮೇಲೆ ಆದಷ್ಟು ನಮಗೆ ಕ್ಲೀನ್ ಮಾಡಿ ಹಳ್ಳ ಬೀಳ್ತವೆ, ಹಳ್ಳಗಳು ತುಂಬಿಸ್ಕೊಟ್ರೆ ಆಯ್ತದೆ. ಆಮೇಲೆ ಇದು ರೋಟ್ರಿ ಸ್ಕೂಲು. ಆ ರೋಟ್ರಿ ಸ್ಕೂಲ್ ಅವರು ಇದನ್ನ ಪ್ಲೇ ಗ್ರೌಂಡ್ ಮಾಡ್ಕೊಂಡವ್ರೆ, ಅವ್ರು ಪ್ರೇಯರ್ ಹಾಲ್ ಮಾಡ್ಕೊಂಡವ್ರೆ. ಇದು ಗ್ರೌಂಡಾ ಅಥವಾ ಸ್ಕೂಲ್ ಅವ್ರದ ಗ್ರೌಂಡಾ ಗೊತ್ತಾಯ್ತಾ ಇಲ್ಲ ನಮಗೆ. ನೋಡಿ, ಇದು ಗ್ರೌಂಡ್ ಹಿಂಗೈತೆ ನೋಡಿ. ಇಷ್ಟೆಲ್ಲ ಜನ ಆಡಕ್ಕೆ ಬರ್ತಾರೆ. ಇಲ್ಲಿ 40 ವರ್ಷದಿಂದ ಹಿಡ್ದು 8 ವರ್ಷ ಗಂಟೆ ಮಕ್ಕಳು ಬರ್ತಾರೆ, ಆಡ್ತಾರೆ. ಬಟ್ ಗ್ರೌಂಡ್ ಸರಿಯಾಗಿಲ್ಲ. ಮಳೆ ಬೀಳ್ತು ಅಂದರೆ ಕೆರೆ ಆದಂಗೆ ಐತದೆ. ಇದು ಮಳೆ ಬಿದ್ದಾಗ ಕೆರೆ ಆದಂಗೆ ಐತದೆ. ಇದನ್ನು ನಮಗೆ ಕ್ಲೀನಾಗಿ ರೆಡಿ ಮಾಡಿಕೊಡೋರು ಯಾರೂ ಇಲ್ಲ. ಮುನ್ಸಿಪಾಲ್ಟಿಯವರು ಬರೀ ದುಡ್ಡು ಬರೋದನ್ನು ನೋಡ್ತಾರೆ ಹೊರತು ಇಲ್ಲಿ ನಮಗೆ ರೆಡಿ ಮಾಡಿಕೊಡೋರು ಯಾರೂ ಇಲ್ಲ. ಇಲ್ಲಿ ಜವಾಬ್ದಾರಿ ತಂದು ಯಾರೂ ಮಾಡ್ತಾ ಇಲ್ಲ. ಕೇಳಿ ಬೇಕಾರೆ ಎಲ್ಲರೂ ಅವರೇ ಆಡೋರು ಅವರೇ. ಮುನ್ಸಿಪಾಲ್ಟಿ ಕಡೆಯಿಂದ ಆ ಕಡೆ ಈ ಕಡೆನೆಲ್ಲ ಬಂದ್ರು ಕೆಲವರು ಇದು ರೆಡಿ ಮಾಡಿಸ್ಕೊಡ್ತೀವಿ ಅಂದ್ರು ಏನೂ ಮಾಡಿಲ್ಲ. ಇದು ಹಂಗೆ ಹಳ್ಳ ಬಿದ್ದಿದೆ. ಕೆಲವರೆಲ್ಲ ಕೈ ಕಾಲು ಮುರ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಯಾರು ಗ್ರೌಂಡ್ ನ ಯೂಸ್ ಮಾಡ್ತಾ ಇಲ್ಲ. ಇದು ಯೂಸ್ ಮಾಡೋಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡ್ಕೊಟ್ರೆ ಸಾಕು. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮ ಹುಡುಗರುಗಳೇ ಸೇರಿ ಕ್ಲೀನ್ ಮಾಡಿ ಆಡ್ತಾ ಇರೋದು. ಇದು ಎಲ್ಲ ಗಲೀಜ್ ಮಾಡಿ ಹೋಗ್ತಾರೆ, ಯಾರು ಬಂದು ಕ್ಲೀನ್ ಮಾಡಲ್ಲ. ಇದನ್ನ ಹೆಚ್ಚು ಕಡಿಮೆ ದಿನಕ್ಕೆ 100 ಹುಡುಗರನ್ನಾರು ಆಟ ಆಡಕ್ಕೆ ಬರ್ತಾರೆ. ಇಲ್ಲಿ ತುಂಬ ಅಂದರೆ ತುಂಬ ಹದಗೆಟ್ಟಾಗಿದೆ ಇದು ಮೈದಾನ. ಇಲ್ಲೆಲ್ಲ ಮಾತಾಡಿ ಸ್ವಲ್ಪ. ಈಗ ಈ ನಮ್ಮ ಬನ್ನೂರು ಕ್ರಿಕೆಟ್ ಗ್ರೌಂಡ್ ವ್ಯವಸ್ಥೆ ಏನಾಗಿದೆ ಅಂದರೆ, ಎಲ್ಲ ಕಡೆ ನೀವು 4 ಮೂಲೆ ಕಡೆ ನೋಡಿದ್ರೂ ಎಲ್ಲ ಗರ್ಕೆ ತುಂಬ ಬೆಳೆದಿದೆ. ಹಾವುಗಳು ಇದು ಕಾಳು ಮೂಳು ಏನೇನು ಇರ್ತದೆ ಹೇಳೋಕ್ಕಾಗಲ್ಲ. ಆದ್ದರಿಂದ ಬೇರೆ ಕಡೆ ಎಲ್ಲ ಹಳ್ಳಿಯಲ್ಲಿ ಚಿಕ್ಕದಾಗಿದ್ರು ಗ್ರೌಂಡ್ಗಳು ನೀಟಾಗೈತೆ, ಕ್ಲೀನ್ ಆಗೈತೆ. ಆದರೆ ನಮ್ಮ ಬನ್ನೂರು ಹೋಬಳಿಯಲ್ಲಿ ಹೆಚ್ಚು ಕಮ್ಮಿ ನಮ್ಮ ಬನ್ನೂರು ಹೋಬಳಿಯಲ್ಲಿ ಒಂದು 30-35 ಸಾವಿರ ಜನ ಇದ್ದಾರೆ. ಕ್ರೀಡಾಸಕ್ತಿ ಎಲ್ಲ ಈಗ ಮುಕ್ತ ಬರ್ತಾಯಿದೆ ಅಂತ ತಿಳ್ಕೊಬೇಕು. ಯಾಕೆಂದರೆ ಒಂದು ಕಾಲದಲ್ಲಿ ಒಂದು 10-15 ವರ್ಷ 20 ವರ್ಷ ಹಿಂದೆ ಇದೇ ಗ್ರೌಂಡಲ್ಲಿ ಒಂದು ಕ್ರೀಡೆ ವ್ಯವಸ್ಥೆ ಲೆವೆಲ್ಲೇ ಬೇರೆ ಥರ ಇತ್ತು. ಈಗ ಈ ಗ್ರೌಂಡು ಸ್ಥಿತಿ ನೋಡಿದ್ರೆ ಗ್ರೌಂಡ್ದು ಎಲ್ಲೋ ಹಳ್ಳ ಐತೆ, ಯಾರಿಗೋ ಒಂದು ಕಾಲು ನೋವಾಗೋದು, ಮತ್ತು ತುಂಬ ಅಂದರೆ ತುಂಬ ಫುಲ್ ಗಲೀಜು. ಇದು ಒಂದು ಜಾತ್ರೆಗಿರಲಿ ಏನೋ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಕೊಟ್ಟರು ಅವ್ರ ವ್ಯಕ್ತಿಗಾಗಿ ಯೂಸ್ ಮಾಡ್ಕೋತಾರೆ. ಅದಾದಮೇಲೆ ಏನಂದರೆ ಹಳ್ಳ ಏನಿರ್ತದೆ ಏನು ಮುಚ್ಕೊಡಲ್ಲ. ಮತ್ತು ಒಂದು ಡೋಸರಿಂದ ಕ್ಲೀನಾಗಾದರೂ ಮಾಡಿಕೊಟ್ರೆ ಹೆಚ್ಚು ಕಮ್ಮಿ ಇಲ್ಲಿ ಬನ್ನೂರಲ್ಲಿ ಆಡೋರಿಗೆ ಕ್ರೀಡೆ ತುಂಬ ಆಸೆ ಐತೆ. ಬಟ್ ಇಲ್ಲಿ ಏನಂದರೆ ಈ ಗ್ರೌಂಡ್ ವ್ಯವಸ್ಥೆ ನೋಡ್ಬಿಟ್ಟು ಯಾರೂ ಆಡ್ತಾಯಿಲ್ಲ, ಇಲ್ಲಿ ಮುಂದಾಗ್ತಾ ಇರಲ್ಲ ಯಾರು ಅಷ್ಟೇ. ನಮ್ಮ ಬನ್ನೂರಿಗೆ ಇರೋ ಮುನ್ಸಿಪಾಲ್ಟಿಯಲ್ಲಿ ದುಡ್ಡೊಂದು ಏನೂ ಅವಶ್ಯಕತೆ ಇಲ್ಲ, ಅಷ್ಟೊಂದು ಐತೆ ಬನ್ನೂರಿಗೆ. ನಮ್ಮ ನರಸೀಪುರಕ್ಕಿಂತನೂ ಹೆಚ್ಚು ಕಮ್ಮಿ ನರಸೀಪುರ ಪಟ್ಟಣ ಪಂಚಾಯತಿ, ನಮ್ಮ ಬನ್ನೂರು ಪುರಸಭೆ ಅದಕ್ಕಿಂತ ಒಂದು ಮೇಲ್ಗೈ ಐತೆ. ಬೇರೆ ಕೆಲಸಕ್ಕೆಲ್ಲ ಯೂಸ್ ಮಾಡ್ಕೋತಾರೆ. ಬಟ್ ನಮ್ಮ ಗ್ರೌಂಡ್ಗೆ ಏನೋ ಒಂದು ಮಾಡ್ಕೊಡ್ತಾ ಇಲ್ಲ. ನೋಡಿ, ಅದು ಒಂದು ಸ್ಟೇಡಿಯಂ ಪೆವಿಲಿಯನ್ ಥರ ಮಾಡೋರೆ. ಅದು ಹಂಗೆ ಅಡ್ಗಟ್ಟೈತೆ. ಎಷ್ಟು ವರ್ಷ ಆಯ್ತು ಕಟ್ಟಿ? ಇದು ಹೆಚ್ಚು ಕಮ್ಮಿ ಒಂದು 3-4 ವರ್ಷ ಆಯಿತು. ಅದು ಹಂಗೆ ಬಿದ್ದೈತೆ. ಇಲ್ಲಿ 4 ಮೂಲೆ ಇವರು ಏನೂ ಇಲ್ಲ. ಇವರು ಏನು ಮಾಡೋದು ಬೇಡ. ಇವರು 4 ಮೂಲೆ ಸುತ್ತ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟು, ನೀರು ಮಳೆ ಹೋದಾಗ ನೀರು ಆಚೆ ಹೋಗ್ದಂಗೆ ಮಾಡ್ಕೊಬಿಟ್ರೆ, ಲೆವೆಲಾಗಿ ಮಾಡ್ಕೊಬಿಟ್ರೆ ಎಲ್ಲರೂ ಆಟ ಆಡ್ತಾರೆ. ಎಲ್ಲರೂ ಯಾರು ಬೇಕಾದ್ರೂ ಬಂದು ಆಡ್ಬೋದು. ಮತ್ತು ಇಲ್ಲಿ ಟೂರ್ನಮೆಂಟ್ಗಳು ನಡೆಸ್ಬೋದು. ಇಲ್ಲಿ ಆ ಮಟ್ಟಕ್ಕೆ ಐತೆ ಇಲ್ಲಿ ಗ್ರೌಂಡು. ಈಗ ಇರೋದು ಬಂದೂರಿಗೆ ಇದೊಂದೇ. ಇದು ಬಿಟ್ರೆ ಇನ್ನು ಯಾವುದಿಲ್ಲ. ಇಲ್ಲಾಂದರೆ ಹೊಸದಾಗಿ ಏನಾದರೂ ಮಾಡ್ಕೊಡ್ತೀರಾ, ಮಾಡಿಕೊಡಿ ನಿಮ್ಮ ಕಡೆಯಿಂದ ಆದರೆ ಅಷ್ಟೇ, ಇನ್ನೇನಿಲ್ಲ. ಅಡಿ ಯಾವ ಸ್ಥಿತಿಲಿ ಇಟ್ಟಿದ್ದಾರೆ ನೋಡಿ. ಏನಾದರೂ ವ್ಯವಸ್ಥೆ ಇದೆಯಾ ಅದಕ್ಕೆ? ಏನೂ ಇಲ್ಲ. ಇಲ್ಲ ಸುಮ್ಮನೆ ಅದು ಅವಶ್ಯಕತೆ ಇಲ್ಲದೆ ಹಾಕಿದ್ದಾರೆ.